ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಈ ಒಂದು ವಿಡಿಯೋನ ಎರಡು ಪಾರ್ಟ್ ಡಿವೈಡ್ ಮಾಡೋಣ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಸೆಬಿದು ಒಂದು ಹೊಸ ಒಂದು ಪ್ರಪೋಸಲ್ ಬಂದಿದೆ. ಓಕೆ, ಸೊ ಅದನ್ನ ನಾನು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಇರುತ್ತೆ ನಾಳೆ ಮಾರ್ಕೆಟ್ ಅನಾಲಿಸ್. ಓಕೆ, ಸೊ ಸೆಬಿದು ಇವತ್ತು ಒಂದು ಮಧ್ಯಾಹ್ನನೇ ಅರೌಂಡ್ 12 ಗಂಟೆ 1 ಗಂಟೆವರೆಗೂ ಒಂದು ನ್ಯೂಸ್ ಬಂತು. ಸೊ ನಾನು ಅದನ್ನು ಲೈವ್ ಟ್ರೇಡಿಂಗಲ್ಲೂ ಹೇಳೋಕ್ಕಾಗಲಿಲ್ಲ. ಸೊ ಅದು ಏನಪ್ಪ ಅಂದರೆ ನ್ಯೂಸು. ಸೊ ಆ ನ್ಯೂಸ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವೇನು ಅರ್ಥ ಮಾಡ್ಕೊಳ್ಳೋಣ, ಸ್ವಲ್ಪ ಹಿಂದೆ ಏನೇನಾಗಿದೆ ಅನ್ನೋದನ್ನ ಸ್ವಲ್ಪ ನಾವೇನ್ ಮಾಡೋಣ, ಇಲ್ಲಿ ಅನಾಲಿಸಿಸ್ ಮಾಡೋಣ. ಓಕೆನಾ. ಸೊ ಈ ಹಿಂದೆ ಏನಾಗಿತ್ತು ಅಂದ್ರೆ, ಮಾರ್ಕೆಟ್ ಅಲ್ಲಿ ಸೇಬಿ ಎಲ್ರಿಗೂ ಗೊತ್ತು. ಓಕೆನಾ. ಸೇಬಿ ಏನ್ ಹೇಳ್ತಾ ಇತ್ತು, ಸೊ ಬ್ರೋಕರ್ಸ್ಗೆ ಸೇಬಿ ಏನ್ ಹೇಳ್ತಾ ಇತ್ತು, ಬ್ರೋಕರ್ಸ್ಗೆ ನೋಡಿ ನೀವೇನ್ ಮಾಡಿ ವಾಲ್ಯೂಮ್ನ ತಗೊಂಡ್ ಬನ್ನಿ. ಓಕೆನಾ, ವಾಲ್ಯೂಮ್ನ ತಗೊಂಡ್ ಬನ್ನಿ ಅಂದ್ರೆ ವಾಲ್ಯೂಮ್ನ ತಗೊಂಡ್ ಬನ್ನಿ ಅಂದ್ರೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಟ್ರೇಡರ್ಸ್ಗಳನ್ನ, ಓಕೆ, ಟ್ರೇಡರ್ಸ್ಗಳನ್ನ ನೀವು ಏನ್ ಮಾಡ್ಬೋದು, ತಗೊಂಡ್ ಬರ್ಬೇಕು. ಇವ್ರು ಯಾರು, ಜೀರೋದ ಆಗಿರ್ಬೋದು, ಎಂಜಲೋನ್ ಆಗಿರ್ಬೋದು, ಅಪ್ ಸ್ಟಾಕ್ಸ್ ಆಗಿರ್ಬೋದು, ಇವ್ರಿಗೆಲ್ರಿಗೂ ಏನ್ ಹೇಳ್ತು, ನೀವು ವಾಲ್ಯೂಮ್ನ ತಗೊಂಡ್ಬೇಕು. ಎಷ್ಟು ಆಗುತ್ತೋ, ಎಷ್ಟು ಸಾಧ್ಯವೋ ನಿಮ್ಮ ಕೈಯಿಂದ ಅಷ್ಟು ನೀವೇನ್ ಮಾಡಿ ಇಲ್ಲಿ ಟ್ರೇಡರ್ಸ್ ಗಳನ್ನ ತಗೊಂಡ್ ಬನ್ನಿ, ಇಲ್ಲಿ ಎಫ್&O ಟ್ರೇಡಿಂಗ್ ನ ಮಾಡಿಸಿ ಅಂತ ಏನ್ ಹೇಳ್ತಿತ್ತು. ಸೇಬಿ ಇವ್ರಿಗೆ ಒಂದೇನೋ ಇವ್ರಿಗೊಂದು ಆಫರ್ ನಡೆಯಿತು. ಓಕೆನಾ. ಸೊ ಅದನ್ನ ಇವಾಗ ಏನ್ ಮಾಡಿದೆ, ರೀಸೆಂಟ್ ಆಗಿ ಸೇಬಿ ಇದ್ರ ಬಗ್ಗೆ ಒಂದು ಪ್ಲಾನ್ ಮಾಡಿದೆ. ಬೇಡ, ಆಪ್ಷನ್ ಬೈಯರ್ಸ್, ಆಪ್ಷನ್ ಸೆಲ್ಲರ್ಸ್ ಅಥವಾ ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡೋರು ತುಂಬಾ ಲಾಸ್ ಆಗ್ತಾ ಇದಾರೆ. ಸೊ ಇನ್ ಮುಂದೆ ಟ್ರೇಡಿಂಗ್ ವಾಲ್ಯೂಮ್ ನ ಕಡಿಮೆ ಮಾಡಿ ಅಂತ ಹೇಳಿ ಒಂದು ನ್ಯೂಸ್ ಕೂಡ ತಗೊಂಡ್ ಬಂತು. ಓಕೆ, ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದೀನಿ. ಸೊ ಇವಾಗ ಒಂದು ಫ್ರೆಶ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ, ಸೊ ಒಬ್ಬ ಆಪ್ಷನ್ ಕಾಂಟ್ರಾಕ್ಟ್ಸ್ ಅನ್ನ, ಓಕೆನಾ, ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಅನ್ನ 20 ರಿಂದ 30 ಲಕ್ಷಕ್ಕೆ ರೈಸ್ ಮಾಡಿದೆ ಅಂತ ಒಂದು ಸೇಬಿ ಪ್ರಪೋಸಲ್ ಬಂದಿದೆ. ಓಕೆ, ಏನು ಇದು ಫೈನಲ್ ಆಗಿಲ್ಲ, ಸೇಬಿಯಿಂದ ಫೈನಲ್ ಆಗಿಲ್ಲ, ಪ್ರಪೋಸಲ್ ಬಂದಿದೆ. ಓಕೆನಾ. ಒಂದು ಟೀಮ್ ಇದೆ, ಕಮಿಟಿ ಇದೆ. ಆ ಕಮಿಟಿ ಕೂತ್ಕೊಂಡು ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ 20 ರಿಂದ 30 ಲಕ್ಷಕ್ಕೆ ಏನ್ ಮಾಡಿ ಪ್ರೈಸ್ ಜಾಸ್ತಿ ಮಾಡೋಣ ಅಂತ ಏನ್ ಮಾಡ್ತಾ ಇದೆ, ಒಂದು ಪ್ಲಾನ್ ಮಾಡ್ತಾ ಇದೆ. ಸೊ ಇದು ಏನು 20 ರಿಂದ 30 ಲಕ್ಷ ಅಂದ್ರೆ ಏನಂತ ಹೇಳ್ತದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ನಾವು ಕೆಳಗಡೆ ಬಂದು ನೋಡೋಣ. ಓಕೆ, ಇಲ್ಲಿ ಏನ್ ನಡೀತಾ ಅಂದ್ರೆ, ಲಾಸ್ಟ್ ಫೈನಾನ್ಸಿಯಲ್ ಇಯರ್ 2018 ಅಲ್ಲಿ, ಓಕೆನಾ, ಫೈನಾನ್ಸಿಯಲ್ ಇಯರ್ 2018 ಅಲ್ಲಿ ಡೆರಿವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡೋರ ಸಂಖ್ಯೆ ಎಷ್ಟಿತ್ತು, 210 210 ಟ್ರಿಲಿಯನ್ ಏನಿತ್ತು ಒಂದು ಡೆರಿವೇಟಿವ್ಸ್ ಅಲ್ಲಿ ಟ್ರೇಡಿಂಗ್ ಮಾಡೋರ ಒಂದು ಸಂಖ್ಯೆ ಇತ್ತು. ಸೊ ಇದು ಏನಾಗಿದೆ, ಕೇವಲ 2024 ಒಳಗಡೆ, ಓಕೆನಾ, ಅಂದ್ರೆ ಒಂದು 4 ವರ್ಷದಲ್ಲಿ ಟೋಟಲ್ ಇದು ಜಂಪ್ ಆಗಿದೆ 500 ಟ್ರಿಲಿಯನ್ಗೆ ಏನಾಗಿದೆ, ಇದು ಜಂಪ್ ಆಗಿದೆ. ಓಕೆನಾ. ಸೊ ಇದರಿಂದ ಏನಾಗ್ತಾ ಇದೆ, ಇದರಿಂದ ಆಗ್ತಾ ಇರೋದು ತುಂಬಾ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ. ಓಕೆ, ಏನಮ್ಮ ಹೇಳ್ತೀವಿ, ಸೆಬಿ ಫಸ್ಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಓಕೆನಾ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಅದಾದ್ಮೇಲೆ ಸೊ ನಿಫ್ಟಿ ಎಕ್ಸ್ಪೈರಿ ಇತ್ತು. ಸೊ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ. ಏನಿತ್ತು, ಪ್ರತಿ ತರ್ಸ್ಡೇ ಏನಾಗ್ತಿತ್ತು, ನಮಗೆ ಎಕ್ಸ್ಪೈರಿ ನೋಡ್ಲಿಕ್ಕೆ ಸಿಕ್ತಿತ್ತು. ಓಕೆ, ಸೊ ಇದಾದ್ಮೇಲೆ ಏನ್ ಮಾಡ್ತೀಗ, ಬ್ಯಾಂಕ್ ಪ್ರತಿದಿನ ಎಕ್ಸ್ಪೈರಿ ಮಾಡ್ರಿ ಅಂತ ಹೇಳ್ತು. ಪ್ರತಿದಿನ ಎಕ್ಸ್ಪೈರಿ, ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಆಯ್ತು, ಫಿನ್ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಆಯ್ತು, ಓಕೆನಾ, ನಿಫ್ಟಿಯಲ್ಲಿ ಎಕ್ಸ್ಪೈರಿ ಆಯ್ತು, ಆಮೇಲೆ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ, ಮತ್ತೆ ಮಿಡ್ ಕ್ಯಾಪ್. ಅದಾದ್ಮೇಲೆ ಮತ್ತೆ ಯಾವ್ದು ಬಂದ್ರೆ ಬ್ಯಾಂಕ್ಯಾಕ್ಸ್ ಅಂತ ಒಂದು ಬಂದಿದೆ, ಅದ್ರಲ್ಲೂ ಕೂಡ ಎಕ್ಸ್ಪೈರಿ ಮಾಡ್ರಿ ಅಂತ ಹೇಳಿ ಸೊ ಸೇಬಿ ಒಂದು ರೂಲ್ಸ್ ನ ಹೊರಡಿಸ್ತು. ಓಕೆನಾ. ಸೊ ಪ್ರತಿದಿನ ಎಕ್ಸ್ಪೈರಿ ನಡೀತಾ ಇದೆ. ಈ ಎಕ್ಸ್ಪೈರಿಯಿಂದ ಯಾರಿಗೂ ಲಾಭ ಆಗ್ತಾ ಇಲ್ಲ. ಓಕೆನಾ, ಈ ಎಕ್ಸ್ಪೈರಿಯಿಂದ ಯಾರಿಗೂ ಲಾಭ ಆಗ್ತಾ ಇಲ್ಲ. ಇದರಲ್ಲಿ ಎಲ್ಲರೂ ಆಲ್ಮೋಸ್ಟ್ 90-95% ಜನರಲ್ಲೂ ಲಾಸ್ ಅಲ್ಲೇ ಇದ್ದಾರೆ. ಓಕೆ, ಸೊ ಇದರಲ್ಲಿ ಯಾರು ಪ್ರಾಫಿಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಏನ್ ಪ್ಲಾನ್ ಮಾಡ್ತಾ ಇದೆ ಸೇಬಿ, ಇಲ್ಲ ಇನ್ನ ನಾವೇನ್ ಮಾಡೋಣ, ತುಂಬಾ ಜನ ಇದರಲ್ಲಿ ಲಾಸ್ ಆಗ್ತಾ ಇದಾರೆ. ಓಕೆ, ಇದರಲ್ಲಿ ತುಂಬಾ ಜನ ಲಾಸ್ ಆಗ್ತಾ ಇದಾರೆ. ಇನ್ನ ಈ ಒಂದು ಎಕ್ಸ್ಪೈರಿಗಳನ್ನ ಸ್ಟಾಪ್ ಮಾಡೋಣ ಅಂತ ಹೇಳಿ ಸೇಬಿ ಏನ್ ಮಾಡಿದೆ, ಒಂದು ಪ್ರಪೋಸಲ್ ನ ತಗೊಂಡ್ ಬಂದಿದೆ. ಓಕೆನಾ. ಸೊ ಇನ್ನು ಅದು ಫೈನಲ್ ಆಗಿಲ್ಲ. ಸೊ ಅದರ ಜೊತೆ ಏನಾಗಿದೆ ಅಂದ್ರೆ, ಸೊ ಇಲ್ಲಿ ಗಮನಿಸಬೇಕು. ಓಕೆನಾ, ಇಲ್ಲಿ ಏನಿದೆ ನ್ಯೂಸ್, ಸೊ ಸ್ವಲ್ಪ ಗಮನಿಸಿ. ಒನ್ಲಿ ವೀಕ್ಲಿ ಆಪ್ಷನ್ ಕಾಂಟ್ರಾಕ್ಟ್ಸ್ ಪರ್ ಎಕ್ಸ್ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅದು BSE ಆಗಿರ್ಬೋದು ಮತ್ತೆ NSE ಆಗಿರ್ಬೋದು, ಅದರಲ್ಲಿ ಒಂದೇ ಒಂದು ಎಕ್ಸ್ಪೈರ್ ಆಗಿರ್ಬೇಕು ವೀಕ್ಲಿ. ಓಕೆನಾ. ಮಿನಿಮಮ್ ಲಾಟ್ ಸೈಜ್ 20 ರಿಂದ 30 ಲಕ್ಷಕ್ಕೆ ರೈಸ್ ಮಾಡ್ತಾ ಇದ್ದಾರೆ ಡೆರಿವೇಟಿವ್ಸ್ ಪೆನ್ ಅಲ್ಲಿ. ಓಕೆನಾ. ಸೊ ಈ 20 ರಿಂದ 30 ಲಕ್ಷ ಫಸ್ಟ್ ಎಷ್ಟಿತ್ತು, ಫಸ್ಟ್ ನಮ್ಗಿತ್ತು 5 ಲ್ಯಾಕ್ ವರೆಗೆ ನಮ್ಗೆ ಏನಿತ್ತು, ಇದರಲ್ಲಿ ಒಂದು ಲಿಮಿಟ್ ಇತ್ತು. ಓಕೆನಾ. ಇವಾಗ ಇದನ್ನ ಏನ್ ಮಾಡ್ತಾ ಇದಾರೆ, ಸೊ ಇದನ್ನ ಏನ್ ಮಾಡ್ತಾರೆ, 20 ಲಕ್ಷಕ್ಕೆ ಜಾಸ್ತಿ ಮಾಡ್ತಾರೆ. ಅಂದ್ರೆ ಇದೇನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಆಪ್ಷನ್ ಸೆಲ್ಲರ್ಸ್ ಆಗಿ ಥಿಂಕ್ ಮಾಡಿ. ಆಪ್ಷನ್ ಸೆಲ್ಲಿಂಗ್ ನ ನೀವು ಬೈ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು, ಮಿನಿಮಮ್ 1 ಲಕ್ಷದಿಂದ 5 ಲಕ್ಷದವರೆಗೆ ಒಂದು ಅಮೌಂಟ್ ನಮಗೆ ಬೇಕಾಗಿತ್ತು. ಓಕೆನಾ. ಸೊ ಇದನ್ನ ಏನ್ ಮಾಡ್ತಾ ಇದೆ, ಇಲ್ಲಿ 20 ರಿಂದ 30 ಲಕ್ಷಕ್ಕೆ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಲಾಟ್ ಸೈಜ್ ಜಾಸ್ತಿ ಆಯ್ತಂದ್ರೆ ಇದು ಸೆಲ್ಲರ್ಸ್ಗೂ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆನಾ, ಸೆಲ್ಲರ್ಸ್ಗೂ ಎಫೆಕ್ಟ್ ಆಗುತ್ತೆ. ಆಮೇಲೆ ಆಪ್ಷನ್ ಬೈಯರ್ಸ್ ತುಂಬಾ ಜನ, ಎಷ್ಟು ನೋಡಿ, 100 ಜನರಲ್ಲಿ
ಓಕೆನಾ. 100 ಜನರಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಕೇವಲ ನನ್ನ ಪ್ರಕಾರ ಒಂದು 20 ಜನ ಇರ್ಬೋದು. ಉಳಿದವರು 80 ಜನ ಏನ್ ಮಾಡ್ತಾ ಇದಾರೆ, ಇಲ್ಲಿ ಬೈ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಹಿಡ್ಕೊಂಡು. ಓಕೆ, ಸೊ 80 ಜನ ಬೈ ಮಾಡ್ತಾರೆ. ಸೊ ಈ 80 ಜನರಿಗೆ ಏನ್ ಹೊಡ್ತಾ, ಇವ್ರಿಗಂತೂ ಹೊಡ್ತಾ ಹಾಗೆ ಆಗುತ್ತೆ. ಸೊ ಈ 1 ಲಾಕ್ ಬರ್ತಾ ಇತ್ತು, 1 ಲಕ್ಷ 2 ಲಕ್ಷಕ್ಕೆ ಬರ್ತಾ ಇತ್ತು, ಇದೇನಾಗ್ತಾ ಇದೆ ಇವಾಗ 30 ಲಕ್ಷಕ್ಕೆ ಹೋಗ್ತಾರೆ. ಓಕೆನಾ. ಸೊ ಇನ್ನ ಬೈಯರ್ಸ್ ಏನಾಗ್ತದೆ, ಇವಾಗಿದೆ ನೋಡಿ ಲಾಜಿಕ್, ಇವಾಗ ತುಂಬಾ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಸೊ ಇವಾಗ ಏನಂತಾರೆ, ಹೀರೋ ಜೀರೋ ಟ್ರೇಡ್ ನ ಮಾಡ್ತಿದ್ರು. ಓಕೆನಾ, ಹೀರೋ ಜೀರೋ ಟ್ರೇಡ್ ನ ಮಾಡ್ತಾ ಇದ್ರು. 5,000 ಇಟ್ಕೊಂಡು ನಾನು 10,000 ಮಾಡ್ತೀನಿ, 10,000 ಇಟ್ಕೊಂಡು ನಾನು 50,000 ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಗ್ಯಾಂಬ್ಲಿಂಗ್ ಮಾಡ್ಲಿಕ್ಕೆ ತುಂಬಾ ಜನ ಬರ್ತಾ ಇದ್ರು. ಓಕೆನಾ. ಸೊ ಇವ್ರಿಗೆ ಏನಾಗ್ತದೆ, ಇಲ್ಲಿ ಕಂಪ್ಲೀಟ್ಲಿ ಸೇಬಿ ಏನ್ ಮಾಡ್ತಾ ಇದೆ, ಇವ್ರಿಗೆ ಇಲ್ಲಿ ಸ್ಟಾಪ್ ಮಾಡ್ತಾ ಇದೆ. ಯಾಕೆ ಸ್ಟಾಪ್ ಮಾಡ್ತಾ ಇದೆ, ಲಾಕ್ ಸೈಜ್ ಏನಾದ್ರು ಜಾಸ್ತಿ ಆದ್ರೆ ಇಲ್ಲಿ 5,000ದಿಂದ 10,000ದಿಂದ ಏನೋ ಒಂದು ಟ್ರೇಡಿಂಗ್ ನ ಮಾಡ್ತಾ ಇದ್ರು ನೋಡಿ. ಸೊ ಇವ್ರ ಹತ್ರ ಅಮೌಂಟ್ ಇರಲ್ಲ, ಮಿನಿಮಮ್ 1 ಲಾಕ್ ನ ನೀವು ಬೈ ಮಾಡ್ಲಿಕ್ಕೇನೆ. ಓಕೆ, ಇಂದ ಲಾಕ್ ಸೈಜ್ ಎಷ್ಟಕ್ಕೆ ತಗೊಂಡ್ ಬರುತ್ತೆ ಏನಂತ ಇನ್ನೊಂದು ಆಡಿ ಅಲ್ಲ. ಲಾಸ್ಟ್ ಇದು ನನ್ನ ಪ್ರಕಾರ ಇದು 15 ಜುಲೈಗೆ ಏನೋದು ಫೈನಲ್ ಆಗ್ಬೋದು. ಓಕೆನಾ. ಸೊ ಇದೇನಾಗುತ್ತೆ 5ರಿಂದ, ಸೊ ಪ್ರೆಸೆಂಟ್ 15 ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಇದೇನಾಗುತ್ತೆ, ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇದೆ ನೋಡಿ. ಲಾಸ್ಟ್ ಮೊನ್ನೆನೆ ಬ್ಯಾಂಕ್ ನಿಫ್ಟಿಯಲ್ಲಿ 25 ಇತ್ತು, ಅದನ್ನ ತಂದು 15 ಇಳಿಸಿದ್ರು. ಓಕೆನಾ. ನಿಫ್ಟಿಯಲ್ಲಿ 50 ಇತ್ತು, ಸೊ ಅದನ್ನ ತಂದು 25 ತಂದು ನಿಲ್ಲಿಸಿದ್ರು. ಓಕೆ, ಇದು ಇವಾಗ ಸೇಬಿಗೆ ಗೊತ್ತಾಗ್ತಲ್ಲ ಏನ್ ಮಾಡ್ಬೇಕಂತ. ಓಕೆನಾ. ಇದನ್ನೇ ಮುಂಚೆನೆ ಮಾಡಿದ್ರೆ ಎಷ್ಟೋ ಜನ ಲಾಸ್ ಕಡಿಮೆ ಆಗ್ತಾ ಇತ್ತು. ಸೊ ಇವಾಗ ಇದರಲ್ಲಿ ಒಂದು ಚೆನ್ನಾಗಿ ಇದೆ. ಓಕೆನಾ. ಇದು ಮಾಡ್ತಾ ಇರೋದು ಒಂದು ಲಾಜಿಕಲ್ ಪ್ರಕಾರ ಚೆನ್ನಾಗಿದೆ. ಆದ್ರೆ ಇವಾಗ ನೋಡಿ, ಇನ್ನು ಮುಂದೆ ಟ್ರೇಡ್ ನ ಯಾರು ಮಾಡ್ಬೋದು, ಯಾರ ಹತ್ರ ಒಂದು ಒಳ್ಳೆ ಅಮೌಂಟ್ ಇದೆಯೋ, ಅವ್ರು ಮಾತ್ರ ಇಲ್ಲಿ ಟ್ರೇಡ್ ಮಾಡ್ಬೋದು. 5,000 10,000 ಇಟ್ಕೊಂಡು ಬಂದು ನಾನು ಟ್ರೇಡಿಂಗ್ ಮಾಡ್ತೇನೆ ಅಂದ್ರೆ ಇನ್ನು ಮುಂದೆ 5,000 10,000ದವರು ಟ್ರೇಡಿಂಗ್ ಮಾಡ್ಲಿಕ್ಕೆ, ಆಪ್ಷನ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ, ಬೈಯಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ನನ್ನ ಪ್ರಕಾರ ಇದರಲ್ಲಿ ಬೇಕಾಗುತ್ತೆ 1 ಲಾಕ್ ಬೈ ಮಾಡ್ಲಿಕ್ಕೆ 50,000 ಬೇಕಾಗಬಹುದು ಅನ್ನೋ ಒಂದು ಚಾನ್ಸಸ್ ತುಂಬಾ ಇದೆ. 50,000 ಬೇಕಾಗಿರೋ ಒಂದು ಏನಿದೆ, 50,000 ಅಮೌಂಟ್ ಬೇಕಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ಲಾಕ್ ಸೈಜ್ ಜಾಸ್ತಿ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇನ್ನು ಮುಂದೆ ಹೀರೋ ಜೀರೋ ಟ್ರೇಡ್ ಮಾಡೋರಿಗೆ, ಗ್ಯಾಂಬ್ಲಿಂಗ್ ಮಾಡೋರಿಗೆ ಆಪ್ಷನ್ ಟ್ರೇಡಿಂಗ್ ಅಲ್ವೇ ಅಲ್ಲ. ಓಕೆನಾ. ಒಂದು ಒಳ್ಳೆ ಅಮೌಂಟ್ ಇಟ್ಕೊಂಡು ಯಾರು ಟ್ರೇಡ್ ನ ಮಾಡ್ತಿರೋ ಅವ್ರಿಗೆ ಮಾತ್ರ ಇದರಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಸೊ ನೋಡಿ, ಆಪ್ಷನ್ ಟ್ರೇಡಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಬೈಯಿಂಗ್ ಆಗಿರ್ಬೋದು, ಸ್ಟಾಕ್ ಸೆಲ್ ಟ್ರೇಡ್ ಮಾಡಿ. ಎಲ್ಲದರಲ್ಲೂ ಸ್ಟಾಕ್ ಮಾರ್ಕೆಟ್ ಇದ್ರೆ ಲಾಸ್ ಇದ್ದೇ ಇದ್ದದ್ದು. ಓಕೆನಾ. ಆದ್ರೆ ಇದರಲ್ಲಿ ಒಂದು ಲಾಜಿಕ್ ಬೇಕು, ರಿಸ್ಕ್ ರಿವಾರ್ಡ್ ಬೇಕು, ಮನಿ ಮ್ಯಾನೇಜ್ಮೆಂಟ್ ಬೇಕು, ಟ್ರೇಡ್ ಲಾಜಿಕ್ ಬೇಕು. ಯಾಕೆ ನಾವು ಟ್ರೇಡ್ ಬೈ ಮಾಡ್ತಾ ಇದ್ವಿ, ತುಂಬಾ ಜನರಿಗೆ ಗೊತ್ತಿರಲ್ಲ, ಟ್ರೇಡ್ ಲಾಜಿಕ್ ಗೊತ್ತಿರಲ್ಲ, ಸ್ಟ್ರಾಟಜಿ ಇರಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಬ್ರ್ಯಾಂಡ್ಲಿ ಟ್ರೇಡ್ ಮಾಡೋದು, ಅಲ್ಲಿ ಕಳ್ಕೊಳ್ಳೋದು, ಬಂದ್ರೆ ಬಂತು ಹೋದ್ರು ಆಯ್ತು. ಈ ತರ ಟ್ರೇಡ್ ಮಾಡ್ತಾ ಇರೋರಿಗೆ ಸೊ ಇನ್ನು ಮುಂದೆ ಮಾರ್ಕೆಟ್ ಅಲ್ವೇ ಅಲ್ಲ. ಓಕೆನಾ. ಸೊ ಇದ್ರ ಮುಂದೆ ಯಾರಿಗೆ ಒಂದು ಒಳ್ಳೆ ಅಮೌಂಟ್ ಇದೆಯೋ ಅವ್ರ ಮಾತ್ರ ಟ್ರೇಡ್ ಮಾಡಬಹುದು, ಇಲ್ಲ ಅಂದ್ರೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಇವತ್ತಿಂದ ಏನಿದೆ, ಒಂದು ನ್ಯೂ ಸೇಬಿ ಅಪ್ಡೇಟ್ ಇದೆ. ಓಕೆ, ಸೊ ಇದು ನ್ಯೂ ಸೇಬಿ ಒಂದು ಅಪ್ಡೇಟ್ ಇದೆ. ಸೊ ಇದು ನನ್ನ ಪ್ರಕಾರ ಜುಲೈ 15 ಒಳಗೆ ಇದನ್ನ ಫೈನಲ್ ಮಾಡ್ತಾರೆ. ಓಕೆ, ಜುಲೈ 15 ಒಳಗೆ ಫೈನಲ್ ಮಾಡ್ತಾರೆ. ಇದಾದ್ಮೇಲೆ ತುಂಬಾ ಕಷ್ಟ ಇದೆ ಟ್ರೇಡಿಂಗ್ ನ ಮಾಡೋದು. ಓಕೆನಾ. 5,000 10,000 ಇಟ್ಕೊಂಡು ನೋಡಿ, ಇನ್ನೂ ಅದಕ್ಕೆ ಹೇಳ್ತಾ ಇದೀನಿ, 5,000 10,000 ಟ್ರೇಡ್ ನ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ. ಸೊ ಇದು ತುಂಬಾ ರೈಸ್ ಆಗುತ್ತೆ ಇನ್ನು ಮುಂದೆ. ಸೊ ಇನ್ನು ಏನೇನು ಇದರಲ್ಲಿ ಅಪ್ಡೇಟ್ ಮಾಡ್ತಾರೆ, ಚೇಂಜ್ ಮಾಡೋದು ಗೊತ್ತಿಲ್ಲ. ಇದು ಇನ್ನು ಫೈನಲ್ ಆಗಿಲ್ಲ, ಇದು ಪ್ರಪೋಸಲ್ ಅಷ್ಟೇ. ಓಕೆ, ಇದು ಪ್ರಪೋಸಲ್ ಅಷ್ಟೇ ಇದೆ. ಇದು ಫೈನಲ್ 15 ಜುಲೈ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ಇದು ಒಂದು ಫ್ರೆಶ್ ಅಪ್ಡೇಟ್ ಇದೆ ಸೇಬಿದು. ಸೊ ಇನ್ನ ನಾಳೆ ಮಾರ್ಕೆಟ್ ಯಾವ ತರ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆನಾ. ನಿನ್ನೆ ಮೊನ್ನೆ ನೋಡಿದ್ವಿ ಟೋಟಲಿ ಸ್ಟಾಡ್ ಬೇಸ್ ಮಾರ್ಕೆಟ್ ಇದೆ. ಸೊ ಇವತ್ತು ಕೂಡ ನಮಗೆ ಸ್ಟಾಡ್ ಬೇಸ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಓಕೆನಾ. ಸೊ ನಾವು ನಿನ್ನೆ ವಿಡಿಯೋ ನಿನ್ನೆ ಮಾರ್ಕೆಟ್ ಅನಾಲಿಸ್ಟ್ ಕೂಡ ನಾವು ಒಂದು ಅನಾಲಿಸ್ಟ್ ಮಾಡಿದ್ವಿ. ಸೊ ಏನ ಪ್ಲಾನ್ ಮಾಡಿದ್ವಿ, ನಾವು ಒಂದು ಪ್ಲಾನ್ ಮಾಡಿದ್ವಿ, ಎಲ್ಲಿವರೆಗೂ 52,700 ಬ್ರೇಕ್ಔಟ್ ಆಗಲ್ವೋ. ಓಕೆನಾ. 52,700 ಬ್ರೇಕ್ಔಟ್ ಆಗಲ್ವೋ, ಈ ಒಂದು ಝೋನ್ ಬ್ರೇಕ್ಔಟ್ ಆಗಲ್ವೋ, ನಾವು ಫ್ಯೂಸ್ ಕ್ವಾಂಟಿಟಿನಿಂದ ಟ್ರೇಡ್ ನ ಮಾಡಲ್ಲ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಓಕೆ, ಅದರ ತಕ್ಕಂತೆ ಬೇರಿಶ್ ಅಲ್ಲಿ ನಾವೇನು ಪ್ಲಾನ್ ಮಾಡಿದ್ವಿ, 52,300 ಎಲ್ಲಿದೆ. ಸೊ 300 ಏರಿಯಾ, 300 200 ಮಾಡಿದ್ವಿ, 300 ಮಾಡಿದ್ವಿ ಅಲ್ವಾ. 300. ಸೊ 300 ಇದೆ. ಸೊ ಆಸ್ಪಾಸು 300. ಎಸ್, ಈ ಒಂದು ಏರಿಯಾ 300, ಈ ಒಂದು ಏರಿಯಾ ಅಂದ್ರೆ ಒಂದು ಸ್ಯಾಡ್ ಬೇಸ್ ಏರಿಯಾ ಇದೆ. ಈ ಏರಿಯಾದಲ್ಲಿ ನಾವು ಟ್ರೇಡ್ ನ ಮಾಡೋದು ಬೇಡ ಅಂತ ನಾವು ನಿನ್ನೆ ಒಂದು ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ವಿಡಿಯೋ ಮಾಡಿದ್ವಿ. ಓಕೆನಾ. ಅಂದ್ರೆ ಹ್ಯೂಜ್ ಕ್ವಾಂಟಿಟಿಯಿಂದ ಟ್ರೇಡ್ ನ ಮಾಡೋದು ಬೇಡ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ತು ನಾವು 2 ಟ್ರೇಡ್ ನ ಮಾಡಿದ್ವಿ. ಮಾರ್ನಿಂಗ್ ಕೂಡ ಒಂದು ಟ್ರೇಡ್ ನ ಮಾಡಿದೆ. ಸೊ ಅದ್ರ ನನಗೆ ಒಂದು ಕಾಸ್ಟ್ ಎಕ್ಸಿಟ್ ಆಗ್ಲಿಕ್ಕೆ ಬಂತು. ಸೆಕೆಂಡ್ ಟ್ರೇಡ್ ಮಾಡಿದೆ. ಸೊ ಅದ್ರ ನನಗೆ ಒಂದು ಪ್ರಾಫಿಟ್ ಆಯ್ತು. ಓಕೆನಾ. ಆಮೇಲೆ ಮಧ್ಯಾಹ್ನ ಲೈವ್ ಅಲ್ಲಿ ಬಂದಾಗ ಸೊ 2 ಟ್ರೇಡ್ ನ ಮಾಡಿದ್ವಿ. ಒಂದು ಟ್ರೇಡ್ ನ ಮಾಡಿದ್ವಿ, ಒಂದು ಟ್ರೇಡ್ SL ಆಯ್ತು. ಸೊ ನೆಕ್ಸ್ಟ್ ಟ್ರೇಡ್ ಅಲ್ಲಿ ಒಂದು ಸ್ಕ್ಯಾಲ್ಪಿಂಗ್ ಮಾಡಕ್ ಹೋಗಿ ತುಂಬಾ ಜನರಿಗೆ ಅದರಲ್ಲಿ 25 ಪಾಯಿಂಟ್ ಸಿಕ್ಕಿದ್ದಾರೆ, ಯಾರಿಗೂ ಬುಕ್ ಮಾಡ್ಕೊಳಿಕ್ಕಾಗಲ್ಲ. ತುಂಬಾ ಜನ ಕಾಸ್ಟ್ ಎಕ್ಸಿಟ್ ಆಗಿದ್ದಾರೆ, ಅಥವಾ ಒಂದು ಸ್ಮಾಲ್ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದಾರೆ. ಆಲ್ಮೋಸ್ಟ್ ಇವತ್ತು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಇದೀವಿ. ಓಕೆನಾ. ಸೊ ನಾಳೆ ಮಾರ್ಕೆಟ್ ಅನಾಲಿಸ್ಟ್ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು. ಓಕೆ, ನಾಳೆ ನೋಡಿ, ನಾಳೆ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ.
ಸೊ ಇದೇ ನೋಡಿ, ಇದೇನಾಗ್ತದೆ, ಪ್ರತಿದಿನ ಎಕ್ಸ್ಪೈರಿ ಇದೆಲ್ಲ, ಈ ಪ್ರತಿದಿನ ಎಕ್ಸ್ಪೈರಿನ ಚೇಂಜಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡುವಂತ ಒಂದು ಸೆಬಿ ಪ್ಲಾನ್ ಮಾಡ್ತಾ ಇದೆ. ಸೊ ಇದು ಮಾಡಿದಷ್ಟು ತುಂಬಾ ಒಳ್ಳೇದು. ಏನಾದ್ರೂ ಪ್ರತಿದಿನ ಎಕ್ಸ್ಪೈರಿ ಸ್ಟಾಪ್ ಮಾಡಿದ್ರೆ, ಸೊ ನನ್ನ ಪ್ರಕಾರ ಇವಾಗ ಏನು ನಮ್ದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಇಂತಿಷ್ಟು ಜನ ಲಾಸ್ ಅಲ್ಲಿ ಇದಾರೆ ಅಂತ ಹೇಳ್ತಾರಲ್ಲ, ಸೊ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡ್ ಆಗೋ ಚಾನ್ಸಸ್ ತುಂಬಾ, ಯಾಕಂದ್ರೆ ಪ್ರತಿದಿನ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇದ್ರೆ ಅಥವಾ ಎಕ್ಸ್ಪೈರಿ ದಿನ ಏನಾಗುತ್ತೆ, ಆರ್ಡರ್ ಬ್ಲಾಕ್ ತುಂಬಾ ಆಗುತ್ತೆ. ಓಕೆನಾ, ಆರ್ಡರ್ ಬ್ಲಾಕ್ಗಳು ತುಂಬಾ ಆಗುತ್ತೆ. ಸೊ ಆರ್ಡರ್ ಬ್ಲಾಕ್ಗಳು ಆಗಲಿಲ್ಲ ಅಂದ್ರೆ ಸೊ ಒಂದು ಪ್ರಾಫಿಟಬಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಮಗೆ. ಸೊ ಅದು ನೋಡೋಣ, ಇನ್ನ ರೆಗ್ಯುಲರ್ ಬರಲಿ, ಪ್ರಪೋಸಲ್ ಫೈನಲ್ ಆಗಲಿ, ಅದ್ರ ಮೇಲೆ ನಾವು ಮುಂದೆ ಅದ್ರ ಮೇಲೆ ಮತ್ತೆ ನಾನು ಡೀಟೇಲ್ಸ್ ವಿಡಿಯೋ ತಗೊಂಡು ಬರ್ತೀನಿ. ಓಕೆನಾ, ಸೊ ನಾಳೆ ಮಾರ್ಕೆಟ್ ಅಲ್ಲಿ ನಾವು ಏನ್ ಮಾಡ್ಬೋದು? ಸೊ ಓಕೆನಾ, ಸೊ ನಾಳೆ ಮಾರ್ಕೆಟ್ ಸದ್ಯಕ್ಕೆ ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ 52,521, ಅರೌಂಡ್ 52,500 ಹತ್ರನೇ ಏನಾಗಿದೆ ಮಾರ್ಕೆಟ್ ನಮ್ದು ಇವತ್ತು ಕ್ಲೋಸಿಂಗ್ ಆಗಿದೆ. ಓಕೆನಾ, ಸೊ ನಾಳೆ ಒಂದು ಪ್ಲಾನಿಂಗ್, ನಾವು ಪ್ಲಾನ್ ಆಫ್ ಆಕ್ಷನ್ ಯಾವ ತರ ಮಾಡೋಣ? ಓಕೆ, ಫಸ್ಟ್ ನಮ್ಮ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಒಂದು ಏರಿಯಾ ಏನಿದೆ ನಮಗಿದು ಇದೊಂದು ಸಪೋರ್ಟ್ ತರ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆನಾ, ಇದೊಂದು ಸಪೋರ್ಟ್ ತರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ರೆಸಿಸ್ಟೆನ್ಸ್ ಅಲ್ಲಿ ಈ ಒಂದು ಏರಿಯಾ ರೆಸಿಸ್ಟೆನ್ಸ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಆದ್ರೆ, ಫ್ಲಾಟ್ ಓಪನಿಂಗ್ ಅಂದ್ರೆ ಈ ಒಂದು ಏರಿಯಾದಿಂದ ಅರೌಂಡ್ 100 ಪಾಯಿಂಟ್ ಒಳಗಡೆ ಅಥವಾ 100 ಪಾಯಿಂಟ್ ಕೆಳಗೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಸ್ವಲ್ಪ ಟ್ರೇಡ್ ಇಗ್ನೋರ್ ಮಾಡಿ. ಓಕೆನಾ, ಫಸ್ಟ್ 5 ಮಿನಿಟ್ ಅಂತೂ ಟ್ರೇಡ್ ನ ಇಗ್ನೋರೇ ಮಾಡಿ, ಯಾರು ಟ್ರೇಡ್ ನ ಮಾಡಬೇಡಿ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನಾವು ಟ್ರೇಡ್ ಯಾವಾಗ ಮಾಡೋಣ, ಎಲ್ಲಿವರೆಗೂ? ಓಕೆ ನೋಡಿ, ಸಾಧ್ಯ ಆದ್ರೆ ಬುಲಿಶ್ ಟ್ರೇಡ್, ಓಕೆ, ಸಾಧ್ಯ ಆದ್ರೆ ಬುಲಿಶ್ ಟ್ರೇಡ್ ಪ್ಲಾನ್ ಮಾಡಿ, ಗ್ಯಾಪ್ ಅಪ್ ಆದ್ರೆ ಇದ್ರ ಮೇಲೆ ಸಸ್ಟೈನ್ ಆದ್ರೆ, ಕೆಳಗೆ ಬರ್ಲಿಲ್ಲ ಅಂದ್ರೆ ಓಕೆ, ಕಂಟಿನ್ಯೂಸ್ ಮೇಲೆ ಹೋಗಿ ರಿಟೆಸ್ಟ್ ಆಗಿ ಹೋದ್ರೆ, ಸೊ ಈ ಒಂದು ಪ್ಲಾನ್ ನಾವು ಮಾಡೋಣ. ಓಕೆನಾ, ಇದು ಬುಲಿಶ್ ಟ್ರೇಡ್ ನಮ್ಗೆ ಸಿಗುತ್ತೆ. ಬೇರಿಶ್ ಅಲ್ಲಿ ಸಿಕ್ಕರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಗ್ಯಾಪ್ ಡೌನ್ ಆಗಿ ರಿಕವರ್ ಮಾಡ್ಕೊಳುತ್ತೆ. ಫಸ್ಟ್ ಕ್ಯಾಂಡಲ್ ನೋಡಬಹುದು. ಓಕೆನಾ, ರಿಕವರ್ ಮಾಡ್ಕೊಂಡು ಅಗೇನ್ ಈ ಲೋ ಹತ್ರ ಬಂದ್ರೆ, ಓಕೆನಾ, ಈ ಲೋ ಹತ್ರ ಬಂದ್ರೆ ಮಾರ್ಕೆಟ್ ಚಾನ್ಸಸ್ ತುಂಬಾ ಇದೆ, ಈ ಒಂದು ಝೋನ್ ಸಿಗೋ ಚಾನ್ಸಸ್ ನಮಗೆ ತುಂಬಾ ಇದೆ. ಅಂದ್ರೆ 52,300 ವರೆಗೂ ಬರೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್. ಓಕೆ, ಸೊ ಈ ಒಂದು ಪ್ಲಾನ್ ನಮಗೆ ಸಿಕ್ಕರೆ ಟ್ರೇಡ್ ಮಾಡೋಣ, ಇಲ್ಲಾಂದ್ರೆ ಟ್ರೇಡ್ ಬೇಡ. ಓಕೆ, ಸೊ ನೋಡಿ, ಫ್ಲಾಟ್ ಓಪನಿಂಗ್ ಆದ್ರೆ ಈ ಏರಿಯಾದಲ್ಲಿ ಸುತ್ತಾಡ್ತಾ ಇದ್ರೆ ಪ್ರಾಪರ್ ಈ ಬುಲಿಶ್ ಅಂತೂ ಮರ್ತೇಬೇಡಿ, ಬುಲಿಶ್ ಅಲ್ಲಿ ಪ್ಲಾನ್ ಮಾಡಲೇಬೇಡಿ, ಎಲ್ಲಿವರೆಗೆ ಈ ಝೋನ್ ನ ಬ್ರೇಕ್ಔಟ್ ಬುಲಿಶ್ ಅಂತೂ ಮರ್ತಬೇಡಿ. ಬೇರಿಶ್ ಅಲ್ಲಿ, ಓಕೆ, ಬೇರಿಶ್ ಅಲ್ಲಿ ಸಿಕ್ಕರೆ ಗ್ಯಾಪ್ ಅಪ್ ಆಗಲಿ, ಗ್ಯಾಪ್ ಡೌನ್ ಆಗಲಿ ಅಥವಾ ಫ್ಲಾಟ್ ಓಪನಿಂಗ್ ಆಗಲಿ, ಓಕೆನಾ, ಇಲ್ಲಿ ನಾವು ಏನ್ ಮಾಡ್ಬೋದು, ಸೊ ಈ ಒಂದು ಏರಿಯಾನ ಬ್ರೇಕ್ ಡೌನ್ ಮಾಡಿ ಈ ಏರಿಯಾದಲ್ಲಿ ನಮ್ಗೆ ಎಲ್ಲಾದ್ರೂ ಟ್ರೇಡ್ ಸಿಕ್ಕರೆ, ಓಕೆನಾ, ಸೊ ಈ ಒಂದು ಸ್ಪೈಕ್ ಒಂದು ಪೆಂಡಿಂಗ್ ಇದೆ. ಓಕೆ, ಈ ಸ್ಪೈಕ್ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಕೇವಲ ಇಲ್ಲಿ ಹೋಲ್ಡಿಂಗ್ ಅಂತೂ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ, ಸ್ಕ್ಯಾಲ್ಪ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಬೇಕು ಅಷ್ಟೇ. ಇದು ಫಸ್ಟ್ ನಮಗೆ ಮಾರ್ನಿಂಗ್ 11 ಗಂಟೆ ಒಳಗಡೆ ಸಿಕ್ಕರೆ ತುಂಬಾನೇ ಒಳ್ಳೇದು. ಓಕೆ, ಸೊ ಈ ಒಂದು ಪ್ಲಾನ್ ಸಿಕ್ಕರೆ ಟ್ರೇಡ್ ಮಾಡೋಣ. ಸ್ವಲ್ಪ ಹ್ಯೂಜ್ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡೋದಾದ್ರೆ ಪ್ಲಾನ್ ಇಲ್ಲಿರುತ್ತೆ ನಮ್ದು. ಹ್ಯೂಜ್ ಕ್ವಾಂಟಿಟಿ ಟ್ರೇಡ್ ಮಾಡೋದಾದ್ರೆ ಡೈರೆಕ್ಷನಲ್ ಟ್ರೇಡ್. ಸೊ ನಮ್ಮ ಡೈರೆಕ್ಷನಲ್ ಟ್ರೇಡ್ ಆಗಿರುತ್ತೆ ಎಲ್ಲಿವರೆಗೂ 52,700 ಬ್ರೇಕ್ಔಟ್ ಆಗಲ್ವೋ ಅಲ್ಲಿವರೆಗೂ ಹ್ಯೂಜ್ ಕ್ವಾಂಟಿಟಿ ಇಲ್ಲ, ಎಲ್ಲಿವರೆಗೂ 52,300 ಬ್ರೇಕ್ ಡೌನ್ ಆಗಲ್ವೋ ಅಲ್ಲಿವರೆಗೂ ಹ್ಯೂಜ್ ಕ್ವಾಂಟಿಟಿ ಇಲ್ಲ. ಸೊ ಕಡಿಮೆ ಕ್ವಾಂಟಿಟಿಯಿಂದ ಈ ಒಂದು ಏರಿಯಾದಲ್ಲಿ ಇದು ಪ್ರಾಪರ್ ರಿಸ್ಕ್ ರಿವಾರ್ಡ್ ಇಂದ ಟ್ರೇಡ್ ಮಾಡೋಕೆ ಟ್ರೈ ಮಾಡೋಣ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಇದೆ, ಸೆಬಿ ಅಪ್ಡೇಟ್ ಮತ್ತೆ ಮಾರ್ಕೆಟ್ ಅನಾಲಿಸಿಸ್. ಸೊ ಸೆಬಿ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಅದರದೊಂದು ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ನಾಳೆ ಲೈವ್ ಮಾರ್ಕೆಟ್ ಅಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.